ಡಾಕ್ಟರ್ ಅಂಜಿನಪ್ಪ ಭಾಳ ಒಳ್ಳೆ ಡಾಕ್ಟ್ರು ಅವರು. ಇದರ ಬಗ್ಗೆ ಭಾಳ ಸಿಂಪಲ್ಲಾಗಿ ಹೇಳ್ತಾ ಇರ್ತಾರೆ ಪ್ರತಿಯೊಂದನ್ನು ಕೂಡ. ಓಕೆ, ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಭೇಟಿಯಾಗಿ ಮಾತನಾಡಿದರು ಬಳ್ಳಾರಿಯಲ್ಲಿ. ದರ್ಶನ್ಗೆ ಬೇಲ್ ಸಿಗೋ ಬಗ್ಗೆ ಆತ್ಮಸ್ಥೈರ್ಯ ತುಂಬಿದರೆ ಸಿಗುತ್ತೆ, ಏನು ಬರಿ ಮಾಡ್ಕೋಬೇಡಿ, ನಾಳೆ ಕೋರ್ಟ್ ಇದೆ, ಕೋರ್ಟಲ್ಲಿ ಆಲ್ರೆಡಿ ಸಿ ವಿ ನಾಗೇಶ್ ಮಂಡಿಸಿರುವಂಥ ವಾದ ಭಾಳ ಪ್ರಬಲವಾಗಿದೆ, ಹೀಗೆಲ್ಲ ಸುದ್ದಿ ಬರ್ತಾ ಇದೆ. ಸೊ ಹಾಗಾಗಿ ನಿಮಗೆ ಬೇಲ್ ಸಿಗಬಹುದು ಅಂತೇಳಿ. ಸೊ ಇವತ್ತು ಭೇಟಿಯಾಗಿ ಏನೆಲ್ಲ ಆಯಿತು, ಆಮೇಲೆ ಕೆಲವೆಲ್ಲ ಗೊತ್ತಲ್ಲ ಹಿಂಗೆಲ್ಲ ತಗೊಂಡೆಲ್ಲ ಹೋಗ್ತಾರೆ. ಆಮೇಲೆ ತುಂಬ ಬೆನ್ನೋವಿಂದ ಬಳಲ್ತಾ ಇದ್ದಾರಂತೆ ಯಾರು ದರ್ಶನ್ ಅವರು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ನಾಳೆ ರಿಲೀಸ್ ಆಗ್ತಾರ ಕಾಟೇರ. 8ನೇ ಬಾರಿ ವಿಜಯಲಕ್ಷ್ಮಿ ವಿಸಿಟ್. ಕೊಲೆ ಪ್ರಕರಣದ ಆರೋಪಿಯಾಗಿರುವ ದರ್ಶನ್ರನ್ನ ಇಂದು 8ನೇ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ವಿಜಯಲಕ್ಷ್ಮಿ ಜೊತೆ ಅವರ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮರ್ಸಿ ಸಹ ಜೈಲ್ಗೆ ಬಂದಿದ್ರು. ವಿಜಯಲಕ್ಷ್ಮಿ ತಂಗಿ ಗಂಡ ಸುಶಾಂತ್ ಸೇರಿದಂತೆ ಒಟ್ಟು 6 ಜನರಿಗೆ ದರ್ಶನ್ ಭೇಟಿಗೆ ಅವಕಾಶವನ್ನು ನೀಡಲಾಗಿತ್ತು. ಬ್ಯಾಗ್ನಲ್ಲಿ ಬೇಕರಿ ತಿನಿಸು, ಡ್ರೈ ಫ್ರೂಟ್ಸ್, ಬಟ್ಟೆ ಸೇರಿ ಇನ್ನಿತರ ವಸ್ತುಗಳನ್ನು ದರ್ಶನ್ಗೆ ಕೊಟ್ಟರು. ಪತಿ ದರ್ಶನ್ಗೆ ವಿಪರೀತ ಬೆನ್ನು ನೋವು ಕಾಡ್ತಿದೆ. ನಿತ್ಯವೂ ವೈದ್ಯರು ಇದರ ಪರೀಕ್ಷೆ ಮಾಡ್ತಿದ್ದಾರೆ. ಅವರಿಗೆ ಬೆನ್ನು ಊತ ಆಗಿದೆ ಎಂದು ಕೂಡ ಹೇಳಲಾಗ್ತಿದೆ. ಈ ಬೆನ್ನಲ್ಲೇ ಅವರ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಆಗಮಿಸಿ ಪತಿ ಆರೋಗ್ಯವನ್ನು ವಿಚಾರಿಸಿ ಧೈರ್ಯವನ್ನ ತುಂಬಿದ್ರು. ಮಾನಸಿಕವಾಗಿ ಕುಗ್ಗಿರುವ ದರ್ಶನ್ಗೆ ವಿಜಯಲಕ್ಷ್ಮಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಭೂತಯ ಭಯದಿಂದ ಭಕ್ತಿಗೆ ದೇವರ ಪ್ರಸಾದ ಕುಂಕುಮ ನೀಡಿದ್ದು ತಾಯಿ ಕಾಪಾಡ್ತಾಳೆ ಅನ್ನೋ ವಿಶ್ವಾಸವನ್ನ ತುಂಬಿದ್ದಾರಂತೆ. ಪತಿಗೆ ಧೈರ್ಯ ತುಂಬಿದ ವಿಜಯಲಕ್ಷ್ಮಿ. ವಕೀಲರ ವಾದದ ಬಗ್ಗೆ ಸಂಪೂರ್ಣ ಮಾಹಿತಿ. ಆರೋಗ್ಯದ ಬಗ್ಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದಾರೆ. ಈ ಮಧ್ಯೆ ದರ್ಶನ್ ಸಹ ನನ್ನ ಆರೋಗ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ, ಮೊದಲು ಜಾಮೀನು ಅರ್ಜಿಯ ವಿಚಾರಣೆ ಆಗಲಿ, ಆಮೇಲೆ ಚಿಕಿತ್ಸೆ ಬಗ್ಗೆ ಚಿಂತೆ ಮಾಡೋಣ ಎಂದಿದ್ದಾರಂತೆ. ಇನ್ನು ಮೊನ್ನೆ ಕೋರ್ಟ್ನಲ್ಲಾದ ವಿಚಾರಣೆ ಬಗ್ಗೆ ದರ್ಶನ್ಗೆ ಮಾಹಿತಿ ಕೊಟ್ಟ ವಿಜಯಲಕ್ಷ್ಮಿ, ಜಾಮೀನು ಸಿಗುತ್ತೆ, ಆತಂಕ ಬೇಡ, ದಸರಾ ಮುಗಿಯೋದ್ರಲ್ಲಿ ಬೇಲ್ ಆಗುತ್ತದೆ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ. ವಕೀಲರು ಸಹ ಕೋರ್ಟ್ನಲ್ಲಿ ಸೂಪರ್ ಆಗಿ ವಾದ ಮಾಡಿದ್ದಾರೆ. ನಿಮ್ಮ ಪಾತ್ರವೇ ಇಲ್ಲ ಎಂದು ಪೊಲೀಸರ ತನಿಖೆಯನ್ನ ಪ್ರಶ್ನೆ ಮಾಡಿದ್ದಾರೆ ಎಂದು ದರ್ಶನ್ಗೆ ಕುಂಕುಮ, ಅಕ್ಷತೆಯನ್ನ ವಿಜಯಲಕ್ಷ್ಮಿ ಕೊಟ್ಟಿದ್ದಾರಂತೆ. ಮೊನ್ನೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಮಾಡಿಸಿದ ಪ್ರಸಾದ ನೀಡಿ ನೀವು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಎಂದು ಪತಿಗೆ ವಿಜಯಲಕ್ಷ್ಮಿ ಮನವರಿಕೆಯನ್ನ ಮಾಡಿದ್ದಾರಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಂದು ಕಡೆ ಇವತ್ತು ದರ್ಶನ್ ಅವರನ್ನು ನೋಡ್ತಾ ಇದ್ರೆ, ಅವರ ದೃಶ್ಯ ನೋಡ್ತಾ ಇದ್ರೆ ಬೆನ್ನು ನೋವಿರೋದು ಗೊತ್ತಾಗುತ್ತೆ. ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೆ ಇನ್ನಿಲ್ಲದ ರೀತಿ ಬೆನ್ನು ನೋವು ಕಾಡ್ತಾ ಇದೆ ಅಂತ ವಿಜಯಲಕ್ಷ್ಮಿ ಕೊಟ್ಟ ಬ್ಯಾಗ್ ತಗೊಂಡೋದ್ರು. ಆಮೇಲೆ ಅಲ್ಲಿ ಇಟ್ಟರು. ಉಲ್ಬಣವಾಗಿದ್ದು ಕಾಟೇರ ಮಾತ್ರ ಚಿಕಿತ್ಸೆಗೆ, ಅಂದರೆ ಬೆನ್ನು ಆಗಿದೆ, ಅಲ್ಲಿ ಬೇಕಿದ್ರೆ ಬಳ್ಳಾರಿಯಲ್ಲಿ ಚಿಕಿತ್ಸೆ ಕೊಡ್ಬೋದು, ಬಳ್ಳಾರಿಯಲ್ಲಿ ಬೇಡ ಅಂತಿದ್ದಾರೆ ಅಂತ. ಓಕೆ, ಆಮೇಲೆ ಈ ಬೆನ್ನು ನೋವು, ಈ ಹೈಟ್ ಇದ್ದವರಿಗೆ ಬೆನ್ನು ನೋವು ಆದರೆ ಭಾಳ ಕಷ್ಟ. ಸೊ ಅಲ್ಲಿ ನೋಡಿ ಆ 2 ದೃಶ್ಯಾವಳಿಗಳು ಕೂಡ ಇದೆ. ಅವ್ರು ಹೋಗಬೇಕಾದ್ರೆ ಬೆನ್ನನ್ನು ಸ್ವಲ್ಪ ಸರಿ ಮಾಡ್ತಾರೆ, ಆಮೇಲೆ ಆ ಬ್ಯಾಗನ್ನಲ್ಲಿ ಇಡ್ತಾರೆ. ಬೆನ್ನು ತೀವ್ರವಾಗಿ ಕಾಡ್ತಾ ಇದೆ. ಅವ್ರಿಗೊಂದು ಗ್ಯಾರಂಟಿ ಏನಪ್ಪ ಅಂತಂದರೆ ನಾಳೆ ಬೇಲ್ ಸಿಗ್ಬೋದು. ಬೇಲ್ ಸಿಕ್ಕಿದ್ರೆ ಬೆಂಗಳೂರಿನಲ್ಲಿ ನನಗೆ ಇಷ್ಟ ಬಂದ ರೀತಿಯಲ್ಲಿ ಖಾಸಗಿಯಾಗಿ ಮಾಡ್ತೀನಿ ಅಂತ ಇದ್ದಿರಬಹುದೇನೋ. ಬಹುಶಃ ಅದಕ್ಕೆ ಕೋರ್ಟ್ ಅನುಮತಿ ಕೊಡುತ್ತಾ ಎಲ್ಲ ಇರುತ್ತೆ ಕೆಲವೆಲ್ಲ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಈ ದೃಶ್ಯವನ್ನೊಮ್ಮೆ ಗಮನಿಸಿ. ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇರೋದು ಸತ್ಯ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಂದು ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಭೇಟಿ ಮಾಡಿದ ಬಳಿಕ ದರ್ಶನ್ ವಾಪಸ್ ಸೆಲ್ಗೆ ಹೊರಟಿದ್ರು. ಆಗ ಬೆನ್ನು ನೋವು ತಾಳಲಾರದೆ ಒದ್ದಾಡಿದ್ರು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ 2ನೇ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇದೆ. ಜೈಲು ಸೇರಿದಾಗಿನಿಂದಲೂ ಬೆನ್ನು ನೋವಿನ ಸಮಸ್ಯೆ ಉಲ್ಬಣಿಸ್ತಾಲೇ ಇದೆ. ಇದಕ್ಕಾಗಿ ನಟನಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇಷ್ಟಲ್ಲದೆ ನಟ ಫಾರಿನ್ ಟಾಯ್ಲೆಟ್ ಬೇಕು ಅಂತ ಬೇಡಿಕೆ ಕೂಡ ಇಟ್ಟಿದ್ರು.
ಜೈಲಿನ ವೈದ್ಯರು ಶನಿವಾರ ಭಾನುವಾರ ಆರೋಗ್ಯ ತಪಾಸಣೆಯನ್ನ ಕೂಡ ನಡೆಸಿದ್ರು. ನೋವು ನಿವಾರಣೆಗೆ 10 ದಿನ ಮಾತ್ರೆಗಳನ್ನ ತೆಗೆದುಕೊಳ್ಳುವಂತೆ ಸೂಚಿಸಿದ್ರು. ಆದ್ರೂ ನೋವು ಮಾತ್ರ ಶಮನವಾಗಿಲ್ಲ. ಆದ್ರಿಂದ MRI ಸ್ಕ್ಯಾನ್ ಅನ್ನ ಮಾಡಿಸುವಂತೆ ವೈದ್ಯರು ಸೂಚನೆ ನೀಡಿದ್ದಾರೆ. ಆದ್ರೆ ನಟ ದರ್ಶನ್ ನಿರಾಕರಿಸಿದ್ದು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುವೆ ಅಂತ ಹಠ ಹಿಡಿದಿದ್ದಾರೆ. ಹೆಚ್ಚಾಗ್ತಾ ಇದೆ, ಆದ್ದರಿಂದ ಬೆಂಗಳೂರಲ್ಲಿ ಚಿಕಿತ್ಸೆ ಪಡೆಯಲು ಅವಕಾಶ ನೀಡಿ ಅಂತ ದರ್ಶನ್ ಕೇಳೋ ಸಾಧ್ಯತೆ ಇದೆ. ಒಂದು ವೇಳೆ ವಾದಕ್ಕೆ ಕೋರ್ಟ್ ಮಣೆ ಹಾಕಿದಲ್ಲಿ ಕಾಟೇರ ಮತ್ತೆ ರಾಜಧಾನಿಗೆ ಶಿಫ್ಟ್ ಆಗೋದು ಪಕ್ಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇನ್ನು ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಯಾರು ಯಾವಾಗ ಯಾರನ್ನು ಹೇಗೆ ಎಷ್ಟೊತ್ತಿಗೆ ಭೇಟಿ ಮಾಡ್ತಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಹೋದರು, ಹೈಕಮಾಂಡ್ ಬಳಿ ಹೋದರು, ಭೇಟಿಯಾದರು. ಆನಂತರ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿಯಾದರು. ಆನಂತರ DK ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು. ಇದೀಗ ಸತೀಶ್ ಜಾರಕಿಹೊಳಿ ಅವರನ್ನು ವಿಜೇಂದ್ರ ಅವರು ಭೇಟಿಯಾಗಿದ್ದಾರೆ. ಪ್ರಭಾವಿ ಸಚಿವರು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಇಂದು ವಿಜೇಂದ್ರ ಅವರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ನೋಡಿ, ಅದರ ದೃಶ್ಯಾವಳಿಗಳು ಕೂಡ ಕಾಣ್ತಾ ಇದೆ. ತಾನೇ ಮುಂದೆ ಇವತ್ತಿನ ಕ್ವಶನ್ ಕೂಡ ಇದೆ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಾವು ಕೇಳಿರುವಂಥ ಪ್ರಶ್ನೆ, ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು, ಸತೀಶ್ ಜಾರಕಿಹೊಳಿನ DK ಶಿವಕುಮಾರ್ ಅಂತಂದಾಗ ಭಾಳ ಅಚ್ಚರಿಯ ಫಲಿತಾಂಶಗಳು ಬರ್ತಾ ಇದೆ. 9 ಗಂಟೆಗೆ ಹೇಳ್ತೀನಿ. ಅದರ ಜೊತೆಗೆ ಈ ರಿಪೋರ್ಟ್ ಕೂಡ ನೋಡ್ಕೊಂಬನ್ನಿ. ಕಾಂಗ್ರೆಸ್ನಲ್ಲಿ ರಹಸ್ಯ ಮೀಟಿಂಗ್, ಬಿಜೆಪಿ ಜೊತೆ ಟಾಕಿಂಗ್. ಮುಂದಿನ ಸರ್ಕಾರಕ್ಕೆ ಸತೀಶ್ ಜಾರಕಿಹೊಳಿ ಆಗ್ತಾರಾ ಕಿಂಗ್? ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಈಗ ಹೆಚ್ಚು ಅಲ್ಚಲ್ ಎಬ್ಬಿಸ್ತಾ ಇರುವ ಹೆಸರು ಇದು. ಬೆಳಗಾವಿಯಲ್ಲೂ ಸತೀಶ್ ಜಾರಕಿಹೊಳಿ, ದಲಿತರ ರಹಸ್ಯ ಸಭೆಯಲ್ಲೂ ಸತೀಶ್ ಜಾರಕಿಹೊಳಿ, ದೆಹಲಿಯಲ್ಲೂ ಸತೀಶ್ ಜಾರಕಿಹೊಳಿ. ಹೌದು, ಮೊನ್ನೆವರೆಗೂ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತಿದ್ದ ಸತೀಶ್ ಜಾರಕಿಹೊಳಿ ಸಡನ್ ಆಗಿ ಮುನ್ನೆಲೆಗೆ ಬರ್ತಿದ್ದಾರೆ. ಸಖತ್ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರುವ ಜಾರಕಿಹೊಳಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಭೇಟಿ ಕೊಟ್ಟಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. 5 ನಿಮಿಷಗಳ ಕಾಲ ಉಭಯ ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ರು. ಇದಾದ ಮೇಲೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದೇ ಒಳ್ಳೆಯದು, ಯಾವುದೇ ಕ್ಷಣದಲ್ಲೂ ಸರ್ಕಾರ ಬೀಳಬಹುದು ಅಂತ BY ವಿಜಯೇಂದ್ರ ಹೇಳಿದ್ರು. ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಇದ್ರ ಮಧ್ಯನೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗಾಗಿ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ. DK ಶಿವಕುಮಾರ್ ಅವರು ಪಾಪ ನೆನ್ನೆ ಯಾವುದೋ ಪ್ಲಾನ್ ತಗೊಂಡು ಖರ್ಗೆ ಮನೆಗೆ ಹೋಗಿದ್ರು. ಅದೇನು ಪ್ಲಾನ್ ಅಂತ ನನಗೂ ಗೊತ್ತಾಗ್ಲಿಲ್ಲ, ಬರೀ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು. ಆದರೆ ಒಳಗೆ ಎಲ್ಲವೂ ಕೂಡ ನಡೀತಾ ಇದೆ, ಅಷ್ಟಂತೂ ಸ್ಪಷ್ಟ. ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ರಾಜೀನಾಮೆ